ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಪ್ರತಿ ಪುಸ್ತಕದಲ್ಲಿ ಬರೆದಿರುವಂತಹ ಪ್ರಾರ್ಥನೆಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈಗ ನಾವು ಕೀರ್ತನೆ ಪುಸ್ತಕಗಳಲ್ಲಿದ್ದೇವೆ. 79ನೆಯ ಕೀರ್ತನೆ. ಇದು ಕೂಡ ಆಸಾಫನು ಮಾಡಿರುವಂತಹ ಪ್ರಾರ್ಥನೆಯಾಗಿದೆ. ಇದೊಂದು ಕೀರ್ತನೆಯಾಗಿ ನಮಗೆ ಅನುಗ್ರಹಿಸಲಾಗಿದೆ. 79ನೇ ಕೀರ್ತನೆ. ದೇವರೇ, ಅನ್ಯ ಜನರು ನಿನ್ನ ಸ್ವಾಸ್ಥ್ಯದೊಳಕ್ಕೆ ಹೊಕ್ಕಿದ್ದಾರೆ. ಅವರು ನಿನ್ನ ಪರಿಶುದ್ಧ ಆಲಯವನ್ನು ಅಪವಿತ್ರಗೊಳಿಸಿದ್ದಾರೆ. ಯೆರೂಸಲೇಮ್ ಪಟ್ಟಣವನ್ನು ಹಾಳುದಿಬ್ಬಗಳಾಗಿ ಮಾಡಿಬಿಟ್ಟಿದ್ದಾರೆ. ಅವರು ನಿನ್ನ ಸೇವಕರ ಹೆಣಗಳನ್ನು ಆಕಾಶದ ಪಕ್ಷಿಗಳಿಗೆ ಆಹಾರ ಮಾಡಿದರು. ನಿನ್ನ ಭಕ್ತರ ದೇಹ ಮಾಂಸವನ್ನು ಕಾಡು ಮೃಗಗಳಿಗೆ ಹಾಕಿದರು. ಯೆರೂಸಲೇಮಿನ ಸುತ್ತಲೂ ಅವರು ರಕ್ತವನ್ನು ನೀರಿನ ಹಾಗೆ ಚೆಲ್ಲಿದರು. ಅವರನ್ನು ಹೂಣಿಡುವವರು ಯಾರೂ ಇರಲಿಲ್ಲ. ನಾವು ನಮ್ಮ ನೆರೆಹೊರೆಯ ಜನಾಂಗಗಳಿಗೆ ನಿಂದಾಸ್ಪದರಾದೆವು. ನಮ್ಮ ಸುತ್ತಲಿರುವವರ ಪರಿಹಾಸ್ಯ ಕುಚೋದ್ಯಗಳಿಗೆ ಗುರಿಯಾದೆವು. ಯೆಹೋವನೇ, ಇನ್ನೆಷ್ಟರವರೆಗೆ ಕೋಪವುಳ್ಳವನಾಗಿರುವಿ? ಯಾವಾಗಲೂ ಕೋಪವುಳ್ಳವನಾಗಿರುವಿಯಾ? ನಿನ್ನ ರೋಷಾಗ್ನಿಯು ಯಾವಾಗಲೂ ಉರಿಯುತ್ತಲೇ ಇರಬೇಕೋ? ನಿನ್ನನ್ನು ಅರಿಯದ ಅನ್ಯಜನರ ಮೇಲೆಯೂ ನಿನ್ನ ನಾಮವನ್ನು ಉಚ್ಚರಿಸದ ರಾಜ್ಯಗಳ ಮೇಲೆಯೂ ನಿನ್ನ ರೌದ್ರವನ್ನು ಸುರಿದುಬಿಡು. ಅವರು ಯಾಕೋಬ ವಂಶದವರನ್ನು ನುಂಗಿಬಿಟ್ಟಿದ್ದಾರೆ. ಅವರ ವಾಸಸ್ಥಳಗಳನ್ನೆಲ್ಲ ಹಾಳು ಮಾಡಿದಾರಲ್ಲ. ನಾವು ಬಹಳವಾಗಿ ಕುಗ್ಗಿ ಹೋಗಿದ್ದೇವೆ. ನಮ್ಮ ಪೂರ್ವಿಕರ ಅಪರಾಧಗಳನ್ನು ನಮ್ಮ ಹಾನಿಗಾಗಿ ನೆನೆಸಿಕೊಳ್ಳಬೇಡ. ಬೇಗನೆ ನಿನ್ನ ಕನಿಕರವು ನಮ್ಮನ್ನು ಎದುರುಗೊಳ್ಳಲಿ. ನಮ್ಮನ್ನು ರಕ್ಷಿಸುವ ದೇವರೇ, ನಿನ್ನ ನಾಮದ ಘನತೆಗೋಸ್ಕರ ನಮಗೆ ಸಹಾಯ ಮಾಡು. ನಿನ್ನ ಹೆಸರಿಗೆ ತಕ್ಕಂತೆ ರಕ್ಷಿಸಿ ನಮ್ಮ ಪಾಪಗಳನ್ನು ಅಳಿಸಿಬಿಡು. ರೈಟ್. ಇದು ಆಸಾಫನು ಮಾಡಿರುವ ಪ್ರಾರ್ಥನೆಯಾಗಿದೆ. ಅಷ್ಟಕ್ಕೂ ಏನ್ ಜರುಗುತ್ತಿದೆ ಇಲ್ಲಿ? ಈ ಕೀರ್ತನೆಯ ಹಿಂದೆ ಸಂಭವಿಸಿರುವಂತಹ ಸಂಘಟನೆ ಏನಾಗಿದೆ? ಯಾಕೆ ಈ ಕೀರ್ತನೆಯನ್ನು ಬರೆಯುತ್ತಾನೆ? ಪ್ರತಿಯೊಂದು ಕೀರ್ತನೆಯ ಹಿಂದೆ ಕೆಲವೊಂದು ಸಾರಿ ನಮಗೆ ಗೊತ್ತಿರುವಂತಹ ಕೆಲವೊಂದು ಸಂಘಟನೆಗಳಿರ್ತವೆ. ಎಕ್ಸಾಂಪಲ್, ಆಸಾಫನು ಬರೆದಿರುವಂತಹ ಈ ಕೀರ್ತನೆಯ ಹಿಂದೆ ಜರುಗಿರುವ ಸಂಘಟನೆ ಏನೆಂದು ನಾವು ಗಮನಿಸಬಹುದು, ಗುರುತಿಸಬಹುದು. ಕಳೆದ ಸಾರಿ ಅದನ್ನು ನಾನು ನಿಮಗೆ ಬಹಳ ರೆಫರೆನ್ಸಸ್ಗಳನ್ನು ತೋರಿಸಿದ್ದೇನೆ. ಅದನ್ನು ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ. ಹಾಗೆ ಜ್ಞಾಪಕಗೊಳಿಸುವುದಕ್ಕಿಂತ ಮುಂಚೆ ಕೀರ್ತನೆ 79 ವಚನ 1-3 ಮೊದಲು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ದೇವರೇ, ಅನ್ಯ ಜನರು ನಿನ್ನ ಸ್ವಾಸ್ಥ್ಯದೊಳಗೆ ಹೊಕ್ಕಿದ್ದಾರೆ, ಆಕ್ರಮಿಸಿಕೊಂಡಿದ್ದಾರೆ. ನಿನ್ನ ಸ್ವಾಸ್ಥ್ಯವನ್ನು ಆಕ್ರಮಿಸಿಕೊಂಡಿದ್ದಾರೆ. ಮೊದಲನೇದಾಗಿ ನಾವು ನೋಡುವುದೇನೆಂದರೆ ಆಕ್ರಮಿಸುವುದು, ಆಕ್ರಮಣ. ಎರಡನೇದು, ಅವರು ನಿನ್ನ ಪರಿಶುದ್ಧ ಆಲಯವನ್ನು ಅಪವಿತ್ರಗೊಳಿಸಿದ್ದಾರೆ. ಎರಡನೇದಾಗಿ ನಾವು ನೋಡುವುದೇನೆಂದರೆ ಅಪವಿತ್ರತೆ. ನಿನ್ನ ಸೇವಕರ ಹೆಣಗಳನ್ನು ಅವರು ಆಕಾಶದ ಪಕ್ಷಿಗಳಿಗೆ ಆಹಾರವಾಗಿ ಹಾಕಿದರು. ಇಲ್ಲಿ ಮೂರನೇದಾಗಿ ನಾವು ನೋಡುವುದೇನೆಂದರೆ ಆಹಾರ. ಒಬ್ಬನು ನೀರನ್ನೋ ಎಂಬಂತೆ ಅವರು ಯೆರೂಸಲೇಮ್ ಸುತ್ತಲೂ ರಕ್ತವನ್ನು ಚೆಲ್ಲಿದ್ದಾರೆ. ಅವರನ್ನು ಹೂಣಿಡುವವರು ಯಾರೂ ಇರಲಿಲ್ಲ. ನಾವು ನಮ್ಮ ನೆರೆಹೊರೆಯ ಜನಾಂಗಗಳಿಗೆ ಅಸಹ್ಯವಾಗಿ ಬಿಟ್ಟೆವು. ಅಸಹ್ಯ. ಈ 4 ವಿಷಯಗಳನ್ನು ಮೊದಲು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ನೀವು ಮರೆಯಲಾರದೆ ಇರಬೇಕೆಂದು. ಈ 4 ವಿಷಯಗಳಿಗೆ ಈಗ ನಾವು ಓದಿರುವ ವಚನಗಳಿಂದಲೇ 4 ಪದಗಳನ್ನು ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ಆಕ್ರಮಣ, ಎರಡನೇದಾಗಿ ಅಪವಿತ್ರತೆ, ಮೂರನೇದಾಗಿ ಆಹಾರ, ನಾಲ್ಕನೇದಾಗಿ ಅಸಹ್ಯ. ಅಷ್ಟಕ್ಕೂ ಜರುಗಿದ ಸಂಘಟನೆ ಏನು? ಇಲ್ಲಿ ಆಸಾಫನು ದೇವರಿಗೆ ಪ್ರಶ್ನಿಸುತ್ತಿದ್ದಾನೆ. ಕಳೆದ ಸಂದೇಶದಲ್ಲಿ ಅದೇ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆಸಾಫನು ದೇವರನ್ನು ಪ್ರಶ್ನಿಸುತ್ತಿದ್ದಾನೆ. ಯಾಕೆ ನಮ್ಮ ಮೇಲೆ ಅಷ್ಟೊಂದು ನೀನು ಕೋಪಗೊಳ್ತಾ ಇದ್ದೀ? ಎಷ್ಟು ಕಾಲದವರೆಗೂ ಕೋಪವುಳ್ಳವನಾಗಿರುತ್ತೀ? ಇದು ಆಸಾಫನ ಪ್ರಶ್ನೆಯಾಗಿದೆ. ನಿಜವಾಗಲೂ ದೇವರು ನಿಷ್ಕಾರಣವಾಗಿ ಇಸ್ರಾಯೇಲರ ಮೇಲೆ ಕೋಪವುಳ್ಳವನಾಗಿದ್ದನೋ? ಅದು ವಾಸ್ತವವಲ್ಲ.
ಬೈಬಲ್ ಹೇಳುತ್ತದೆ, ನಾವು ಸೇವಿಸುವಂತಹ ದೇವರು ನಿಷ್ಕಾರಣವಾಗಿ ಯಾರನ್ನು ಕೂಡ ಬಾಧೆಪಡಿಸುವ ದೇವರು ಅಲ್ಲವೇ ಅಲ್ಲ. ಯಾಕೆ ಆತನು ಕೋಪಗೊಳ್ತಾನೆ, ಯಾಕೆ ಶಿಕ್ಷಿಸುತ್ತಾನೆ ಎಂದು ಪ್ರಶ್ನಿಸುವುದಾದರೆ, ಬೈಬಲ್ ಹೇಳ್ತದೆ, ದೇವರು ತಾನು ಪ್ರೀತಿಸುವವರಿಗೆ ಏನ್ ಮಾಡುತ್ತಾನೆ? ಗದರಿಸುತ್ತಾನೆ. ತನ್ನ ಮಕ್ಕಳನ್ನು ಆತನು ಏನ್ ಮಾಡ್ತಾನೆ? ಶಿಕ್ಷಿಸುತ್ತಾನೆ. ಮೊದಲನೇದಾಗಿ ಗದರಿಸುತ್ತಾನೆ, ಗದರಿಕೆಗೆ ಒಳಗಾಗದಿದ್ದರೆ ಶಿಕ್ಷಿಸುತ್ತಾನೆ. ವಾಸ್ತವದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಶಿಕ್ಷೆಯನ್ನು ಹಾದು ಹೋಗ್ತಾ ಇದ್ರು. ಅದಕ್ಕೆ ಯೆಶಾಯ ಪ್ರವಾದಿ ಹೇಳುತ್ತಾನೆ, ಆಕಾಶವೇ ಆಲಿಸು, ಭೂಮಿಯೇ ಕಿವಿಗೊಡು. ಇವರು ನನ್ನ ಮಕ್ಕಳೇ ಎಂದು ಭಾವಿಸಿ ಇವರಿಗೆ ದೊಡ್ಡ ಜನಾಂಗವಾಗಿ ಮಾಡಬೇಕು ಎಂದು ಆಶಿಸಿದೆ. 1ನೇ ಅಧ್ಯಾಯ ಯೆಶಾಯನ ಪುಸ್ತಕ. ಆಕಾಶವೇ ಏನಂತಿದೆ ಅಲ್ಲಿ? ಆಲಿಸು. ಭೂಮಂಡಲವೇ ಕಿವಿಗೊಡು. ನಾನು ಸಾಕಿ ಸಲಹಿದ ಮಕ್ಕಳೇ ಎಂದು ನಾನು ಅವರಿಗೆ ದೊಡ್ಡ ಜನಾಂಗವಾಗಿ ಮಾಡಬೇಕೆಂದು ಬಯಸಿದೆ. ಆದರೆ ಅವರು ನನಗೆ ಏನ್ ಮಾಡಿದ್ರಂತೆ? ತಿರುಗಿ ಬಿದ್ದಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ, ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು, ಆದರೆ ನನ್ನ ಪ್ರಜೆಗಳಿಗೆ ಬುದ್ಧಿಯಿಲ್ಲ. ಅವರು ನನ್ನನ್ನು ಮರೆತು ಹೋಗಿದ್ದಾರೆ, ನನ್ನನ್ನು ವಿಸರ್ಜಿಸಿಬಿಟ್ಟಿದ್ದಾರೆ. ಇದು ಆ ಸಮಯದಲ್ಲಿ ದೇವರು ಯೆಶಾಯನ ಮೂಲಕ ತನ್ನ ಪ್ರಜೆಗಳಿಗೆ ದೇವರು ತಿಳಿಸುತ್ತಿದ್ದಾರೆ. ಆಕಾಶಮಂಡಲವೇ ಆಲಿಸು, ಭೂಮಂಡಲವೇ ಕಿವಿಗೊಡು. ನಿಮ್ಮನ್ನು ನಾನು ಸಾಕ್ಷಿಯಾಗಿಟ್ಟುಕೊಳ್ತಿದ್ದೇನೆ. ಇವರನ್ನು ನಾನು ಶಿಕ್ಷಿಸುವ ಸಮಯ ಬಂದಾಗ ಇವರು ಕೇಳ್ತಾರೆ, ಯಾಕೆ ನಮ್ಮನ್ನು ಶಿಕ್ಷಿಸುತ್ತಾ ಇದ್ದಿ? ಯಾಕೆ ನಮ್ಮ ಮೇಲೆ ಕೋಪಗೊಳ್ಳುತ್ತಾ ಇದ್ದಿ? ಯಾಕೆ ನಮ್ಮನ್ನು ಇಂತಹ ಹೀನ ಸ್ಥಿತಿಗೆ ಬರಮಾಡಿದೆ? ಯಾಕೆ ನಮ್ಮನ್ನು ದಿಕ್ಕಿಲ್ಲದವರನ್ನಾಗಿ ಮಾಡಿದಿ ಎಂದು ಪ್ರಶ್ನಿಸುತ್ತಾರೆ. ಆಕಾಶವೇ ನೀನೇ ಸಾಕ್ಷಿ ಕೊಡಬೇಕು, ಭೂಮಿಯೇ ನೀನೇ ಸಾಕ್ಷಿ ಕೊಡಬೇಕು. ಅನ್ಯಾಯದಿಂದ ನಾನು ಯಾರೊಬ್ಬರನ್ನು ಶಿಕ್ಷಿಸಲಿಲ್ಲವೆಂದು, ಅನ್ಯಾಯದಿಂದ ಯಾರೊಬ್ಬರಿಗೂ ನಾನು ಗಾಯಗೊಳಿಸಿಲ್ಲವೆಂದು ನೀವೇ ಸಾಕ್ಷಿ ಕೊಡಬೇಕು. ಮುಂದೆ ಓದುತ್ತೇನೆ ನೋಡಿ. ನಾನು ನನ್ನ ಮಕ್ಕಳನ್ನು ಸಾಕಿ ಸಲಹಿ ಬೆಳೆಸಿದೆನು, ಆದರೆ ಅವರು ನನಗೇ ತಿರುಗಿ ಬಿದ್ದರು. ಅಷ್ಟಕ್ಕೂ ಯಾರು ಈ ಮಕ್ಕಳು ಹೇಳಿ? ಯಾರು ಗೊತ್ತಾ? ಹೇಳ್ತೇನೆ ಕೇಳಿ. ಅವರು ಬೇರೆ ಯಾರೂ ಅಲ್ಲ, ದೇವರ ಸ್ವಕೀಯ ಪ್ರಜೆಗಳಾಗಿದ್ರು. ಬರೀ ಇಸ್ರಾಯೇಲರಷ್ಟೇ ಅಂದ್ಕೊಳ್ತೀರಾ? ನಾವು ಅಲ್ಲವೋ? ಆ ದಿನ ಇಸ್ರಾಯೇಲರಾಗಿದ್ರು, ಈ ದಿನ ನಾವು ಕೂಡ ಅಲ್ಲವೋ? ದೇವರಿಗೆ ತಿರುಗಿ ಬೀಳುವಂಥದ್ದು ಯಾರು? ಯಾರ್ಯಾರು ತಮ್ಮ ಇಷ್ಟದಂತೆ ನಡೆದುಕೊಳ್ತಾರೋ ಅಂಥವರು ವಾಸ್ತವದಲ್ಲಿ ದೇವರಿಗೆ ತಿರುಗಿ ಬೀಳುತ್ತಿದ್ದಾರೆ. ಜ್ಞಾಪಕದಲ್ಲಿಟ್ಕೊಳ್ರಿ, ದಿಸ್ ಈಸ್ ವೆರಿ ಸಿಂಪಲ್ ಫಾರ್ಮುಲಾ. ಯಾವ ಮನುಷ್ಯ ತನ್ನ ಇಷ್ಟದಂತೆ ನಡೆದುಕೊಳ್ತಾನೋ ಆ ಮನುಷ್ಯ ದೇವರಿಗೆ ತಿರುಗಿ ಬೀಳುವವನಾಗಿದ್ದಾನೆ. ಮಗನು ಒಂದು ವೇಳೆ ತನ್ನ ಇಷ್ಟದಂತೆ ನಡೆದುಕೊಳ್ಳುವ ಪ್ರಯತ್ನ ಮಾಡ್ತಾನೆ ಅಂದ್ಕೊಳ್ಳಿ, ಇಂಡೈರೆಕ್ಟ್ ಆಗಿ ಅವನೇನು ಹೇಳ್ತಾನೆ? ಡ್ಯಾಡಿ, ನನ್ನ ಇಷ್ಟದಂತೆ ನಾನು ನಡ್ಕೊಳ್ತೇನೆ, ನಿನ್ನ ಇಷ್ಟ ನೀನ್ ಮಾಡು ಅನ್ನುತ್ತಾನೆ. ಅಂದ್ರೆ ಅರ್ಥವೇನು? ನೀನೇನ್ ಮಾಡ್ಕೊಳ್ತೀಯೋ ಮಾಡ್ಕೋ, ನನ್ನ ಇಷ್ಟದಂತೆ ನಾನು ನಡ್ಕೊಳ್ತೇನೆ. ಉದ್ಯೋಗಸ್ಥನು ತನ್ನ ಉದ್ಯೋಗದಲ್ಲಿ ತನ್ನ ಇಷ್ಟದಂತೆ ನಡ್ಕೊಳ್ತಿದ್ದಾನೆ ಅಂದ್ಕೊಳ್ಳಿ, ಅದರ ಅರ್ಥವೇನು? ಇಂಡೈರೆಕ್ಟ್ ಆಗಿ ತನ್ನ ಯಜಮಾನನಿಗೆ ಅಪ್ಪಣೆ ಕೊಡುವವನಾಗಿರ್ತಾನೆ. ನೀವೇನ್ ಮಾಡ್ತೀರೋ ಮಾಡ್ಕೊಳ್ರಿ, ನನ್ನಿಷ್ಟದಂತೆ ನಾನು ಮಾಡ್ತೇನೆ ಅನ್ನುವಂತೆ. ವಿದ್ಯಾಭ್ಯಾಸ ಮಾಡುವ ಸ್ಟೂಡೆಂಟ್ ಸರಿಯಾಗಿ ಓದದೆ, ಕ್ಲಾಸಿಗೆ ಸರಿಯಾಗಿ ಬರಲಾರದೆ, ನಿರ್ಲಕ್ಷ್ಯದಿಂದ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂದ್ಕೊಳ್ಳಿ, ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ದಾನೆ ಗೊತ್ತಾ? ನನ್ನಿಷ್ಟ, ನಾನು ಹೀಗೇ ಬರ್ತೇನೆ, ನಿಮ್ಮಿಷ್ಟ, ನೀವೇನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಹಾಗೆಯೇ ನಾವು ಕೂಡ ದೇವರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ನಮ್ಮಿಷ್ಟದಂತೆ ನಾವು ಜೀವಿಸುತ್ತಿರುವುದಾದರೆ ವಾಸ್ತವದಲ್ಲಿ ನಾವು ದೇವರಿಗೆ ಅಪ್ಪಣೆ ಕೊಡುವಂಥವರಾಗಿರ್ತೇವೆ. ನನ್ನ ಕೆಲಸ ಇದು, ನನ್ನ ಹಠ ಇದು, ನನ್ನ ಇಷ್ಟ ಬಂದಂತೆ ನಾನು ನಡ್ಕೊಳ್ತೇನೆ, ನೀನೇನ್ ಮಾಡ್ಕೊಳ್ತೀಯೋ ಮಾಡ್ಕೋ. ಇದು ಆ ದಿನ ಇಸ್ರಾಯೇಲರು ಮಾಡಿರುವ ಒಂದು ಮೂರ್ಖತ್ವದ ಕೆಲಸ. ಈ ದಿನ ನಮ್ಮಲ್ಲಿಯೂ ಕೂಡ ನಿಜತ್ವ ಇದೆ. ಯಾವಾಗ ನೋಡಿದ್ರೂ ನಮ್ಮಿಷ್ಟ ನೆರವೇರಿಸಿಕೊಳ್ಳುವುದನ್ನು ನೋಡ್ತೇವೆ. ನಮ್ಮಿಷ್ಟವೇ ನಾವು ಮಾಡಲು ಆಶಿಸುತ್ತೇವೆ, ನಮಗಿಷ್ಟ ಬಂದ ಸ್ಥಳಗಳಿಗೆ ಹೋಗಲು ಆಶಿಸುತ್ತೇವೆ. ದಯವಿಟ್ಟು ಕೇಳಿರಿ, ಹಾಗೆ ನಮ್ಮ ಇಷ್ಟಾನುಸಾರ ನಡ್ಕೊಳ್ಳುವ ಅಭ್ಯಾಸಕ್ಕೆ ನಾವು ಒಳಗಾಗುವುದಾದರೆ ನಾವು ಗೊತ್ತಾಗಲಾರದ ರೀತಿಯಲ್ಲಿ ದೇವರಿಗೆ ತಿರುಗಿ ಬೀಳುವವರಾಗಿರ್ತೇವೆ. ಟ್ರಾಫಿಕ್ ರೂಲ್ಸ್ಗಳಿವೆ. ಆ ಟ್ರಾಫಿಕ್ ರೂಲ್ಸ್ ಪಾಲಿಸದೆ ನಮ್ಮ ಇಷ್ಟ ಬಂದಂತೆ ಕಾರ್ ನಡೆಸುವುದಾದ್ರೆ ಇಂಡೈರೆಕ್ಟ್ ಆಗಿ ನಾವೇನ್ ಮಾಡ್ತಿದ್ದೇವೆ ಗೊತ್ತಾ? ಪೊಲೀಸರಿಗೆ ನಾವು ಅಪ್ಪಣೆ ಕೊಡ್ತಾ ಇದ್ದೇವೆ. ನನ್ನಿಷ್ಟ ನಾನು ಹೀಗೇ ಓಡಿಸ್ತೇನೆ ನನ್ನ ಬೈಕ್, ನಿಮ್ಮಿಷ್ಟ ನೀವೇನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಸಹೋದರ ಸಹೋದರಿಯರೇ, ಇಸ್ರಾಯೇಲರಿಗೆ ಹಿಡಿದಿರುವಂತಹ ಒಂದು ದುರ್ಬುದ್ಧಿ ಏನೆಂದರೆ ಅವರು ತಮ್ಮ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡ್ರು. ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಂಡಿರುವಂತಹ ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ಶಿಕ್ಷಿಸುತ್ತೇನೆ ಎಂದು ಹೇಳುತ್ತಾರೆ. ಯೆಶಾಯನ ಮುಖಾಂತರ ದೇವರು ಆ ಮಾತನ್ನು ಹೇಳುತ್ತಾರೆ.
ನಾನು ಬಾಬೇಲಿನಿಂದ ನನ್ನ ಸೇವಕನನ್ನು ಬರಮಾಡುತ್ತೇನೆ, ಆ ನನ್ನ ಸೇವಕನು ಬರ್ತಾನೆ, ನಿಮ್ಮನ್ನು ಕರೆದೊಯ್ಯುತ್ತಾನೆ, ನಿಮ್ಮ ಮಕ್ಕಳನ್ನು ಕೂಡ ಕರೆದೊಯ್ಯುತ್ತಾನೆ ಎಂದು ಹೀಗೆ ಬಾಬೇಲ್ ದೇಶದಿಂದ ನೆಬೂಕದ್ನೆಚ್ಚರನು ಬಂದು ಇಸ್ರಾಯೇಲ್ಯರನ್ನು ಬಂಧಿಸಿ ಸೆರೆಗೆ ಒಯ್ಯುವುದಕ್ಕಿಂತ ಮುಂಚೆ 100 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಸುತ್ತಾನೆ. ಆ ನಂತರ ಯೆರೆಮೀಯ ತಾನು ಪ್ರವಾದಿಯಾಗಿ ನೇಮಿಸಲ್ಪಟ್ಟ ಕಾಲದಿಂದಲೂ ಕೂಡ ಸುಮಾರು 30 ವರ್ಷಗಳವರೆಗೂ ಯೆರೆಮೀಯ ಪ್ರಜೆಗಳನ್ನು ಎಚ್ಚರಿಸುತ್ತಲೇ ಇರುತ್ತಾನೆ. ದುರ್ದಿನಗಳು ಬರಲಿಕ್ಕಿವೆ, ನೀವು ಸುಳ್ಳು ಪ್ರವಾದನೆಗಳನ್ನು ನಂಬುತ್ತಾ ಇದ್ದೀರಿ, ಸಮಾಧಾನವಿಲ್ಲದ ಸ್ಥಳದಲ್ಲಿ ಸಮಾಧಾನ ಸಮಾಧಾನ ಎಂದು ಪ್ರಕಟಿಸುವಂತಹ ಯಾಜಕರ ಮಾತನ್ನು ಕೇಳ್ತಾ ಇದ್ದೀರಿ. ಅವರನ್ನು ದೇವರು ಕಳಿಸಿಕೊಡಲಿಲ್ಲ. ಸುಳ್ಳು ದರ್ಶನ, ಸುಳ್ಳು ಕನಸುಗಳನ್ನು ಕಾಣುವವರ ಮಾತನ್ನು ನೀವು ಕೇಳ್ತಾ ಇದ್ದೀರಿ, ಅವರ ಪ್ರವಾದನೆ ನೀವು ಕೇಳ್ತಾ ಇದ್ದೀರಿ. ಅಯ್ಯೋ, ನನ್ನ ಮಾತನ್ನು ನೀವು ಕೇಳ್ರಿ. ನಿಮ್ಮ ಪಾಪದ ಕೊಳ ತುಂಬುತ್ತಾ ಇದೆ, ದೇವರು ಶಿಕ್ಷಿಸುವಂತವರಾಗಿದ್ದಾರೆ ಎಂದು ಪ್ರವಾದಿಯಾದ ಯೆರೆಮೀಯ ಹೇಳ್ತಾನೆ. ಯೆರೆಮೀಯನ ಪುಸ್ತಕ ಓದುವಾಗ ನಿಮಗೆ ಕಾಣಿಸುವುದು ಇದೆ. ಯೆರೆಮೀಯನ ಮೂಲಕ ದೇವರು ತನ್ನ ಪ್ರಜೆಗಳನ್ನು ಎಚ್ಚರಿಸುತ್ತಾರೆ. ಆದಾಗ್ಯೂ ಪ್ರಜೆಗಳು ಕೇಳಲಿಲ್ಲ, ಲಕ್ಷಿಸಲಿಲ್ಲ. ಯೆಶಾಯನ ಮುಖಾಂತರ ದೇವರು ಹೇಳಿರುವಂತೆ, ಯೆರೆಮೀಯನ ಮೂಲಕ ದೇವರು ಪ್ರಕಟಿಸಿದಂತೆ ಬಾಬೇಲ್ ದೇಶದಿಂದ ನೆಬೂಕದ್ನೆಚ್ಚರನೆಂಬ ರಾಜನು ಬರುತ್ತಾನೆ. 2 ಸಾರಿ ದಾಳಿ ಮಾಡಲು ಬರ್ತಾನೆ. ಮೊದಲನೇ ಸಾರಿ ಸಾವಿರಾರು ಜನರನ್ನು ಸೆರೆಗೆ ಒಯ್ಯುತ್ತಾನೆ. 2ನೇ ಸಾರಿ ಅನೇಕ ಜನರನ್ನು ತನ್ನ ರಾಜ್ಯಕ್ಕೆ ಸೆರೆ ಹಿಡಿದು ಒಯ್ಯುತ್ತಾನೆ. ಹಾಗೆ ಹೋಗುವಾಗ ಯೆರೂಸಲೇಮ್ ಪಟ್ಟಣವನ್ನು ಸುಟ್ಟುಹಾಕುತ್ತಾನೆ. ಯೆರೂಸಲೇಮಿನಲ್ಲಿರುವಂತಹ ದೇವರ ಆಲಯವನ್ನು ಸುಟ್ಟು ಹಾಕುತ್ತಾನೆ. ಯೆರೂಸಲೇಮು ಪಟ್ಟಣವು ಪೂರ್ತಿಯಾಗಿ ಹಾಳು ದಿಬ್ಬವಾಗಿ ಮಾರ್ಪಟ್ಟಿತು. ಎಲ್ಲಿ ನೋಡಿದರೂ ಶವಗಳೇ ಇದ್ವು. ಆ ಶವಗಳಿಗೆ ಸಮಾಧಿ ಮಾಡುವಂಥವರು ಕೂಡ ಆ ದಿನ ಯೆರೂಸಲೇಮಿನಲ್ಲಿ ಯಾರೊಬ್ಬರು ಕೂಡ ಕಾಣಿಸಲಿಲ್ಲ. ಅದನ್ನೆಲ್ಲ ಆಸಾಫನು ಇಗೋ ಈ ಕೀರ್ತನೆ ಮೂಲಕ ತಿಳಿಯಪಡಿಸುತ್ತಿದ್ದಾನೆ. ಅವನು ಹೇಳುವುದನ್ನು ಮತ್ತೊಮ್ಮೆ ಓದುತ್ತೇನೆ ನೋಡಿ. ದೇವರೇ, ಅನ್ಯಜನರು ನಿನ್ನ ಸ್ವಾಸ್ಥ್ಯದೊಳಕ್ಕೆ ಏನಂತೆ ಹೊಕ್ಕಿದ್ದಾರೆ, ಅಂದರೆ ಆಕ್ರಮಿಸಿದ್ದಾರೆ, ಅನ್ಯಾಯವಾಗಿ ಬಂದಿದ್ದಾರೆ. ಅವರು ನಿನ್ನ ಪರಿಶುದ್ಧ ಆಲಯವನ್ನು ಅಪವಿತ್ರಗೊಳಿಸಿದ್ದಾರೆ, ಯೆರೂಸಲೇಮ್ ಪಟ್ಟಣವನ್ನು ಹಾಳು ದಿಬ್ಬವನ್ನಾಗಿ ಮಾಡಿದ್ದಾರೆ. ಅವರು ನಿನ್ನ ಸೇವಕರ ಹೆಣಗಳನ್ನು ಆಕಾಶದ ಪಕ್ಷಿಗಳಿಗೆ ಆಹಾರ ಮಾಡಿದರು, ನಿನ್ನ ಭಕ್ತರ ದೇಹ ಮಾಂಸವನ್ನು ಕಾಡು ಮೃಗಗಳಿಗೆ ಹಾಕಿದರು. ನಾವು ನಮ್ಮ ನೆರೆಹೊರೆಯ ಜನಾಂಗಗಳಿಗೆ ಅಸಹ್ಯವಾಗಿ ಕಾಣಿಸುತ್ತಿದ್ದೇವೆ. ನಮ್ಮನ್ನು ನೋಡಿದವರೆಲ್ಲ ಹಾಸ್ಯ ಮಾಡುತ್ತಿದ್ದಾರೆ, ನಮ್ಮನ್ನು ಗೇಲಿ ಮಾಡುತ್ತಿದ್ದಾರೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ದೇವರಾಗಿದ್ದಾರೆ ಎಂದು ಹೇಳಿದಂತಹ ಇವರು ಈ ದಿನ ದಿಕ್ಕಿಲ್ಲದ ಸಾವು ಸತ್ತಿದ್ದಾರೆ. ಶವಗಳನ್ನು ಕೂಡ ಕನಿಷ್ಠ ಸಮಾಧಿ ಮಾಡಲಾರದಂತಹ ಹೀನವಾದ ಪರಿಸ್ಥಿತಿಗೆ ಅವರು ಸೇರಿರುವುದನ್ನು, ದುಸ್ಥಿತಿಗೆ ಅವರು ಸೇರಿರುವುದನ್ನು ನೋಡಿ ಅನ್ಯರು ಹಾಸ್ಯ ಮಾಡುತ್ತಿದ್ದಾರೆ. ಸಹೋದರ ಸಹೋದರಿಯರೇ, ಯಾಕೆ ಬಂತು ಈ ದುಸ್ಥಿತಿ, ಯಾಕೆ ಬಂದಿತು ಈ ಪರಿಸ್ಥಿತಿ ಎಂದು ನೋಡುವುದಾದರೆ, ಇಸ್ರಾಯೇಲ್ಯರು ದೇವರನ್ನು ಮರೆತು ಹೋದರು. ದೇವರು ಇಸ್ರಾಯೇಲ್ಯರನ್ನು ಪ್ರೀತಿಸುತ್ತಾರೆ. ಪ್ರೀತಿಸಿರುವುದರಿಂದಲೇ ಅವರು ತಪ್ಪು ಮಾಡುತ್ತಿರುವಾಗ ಅವರನ್ನು ಗದರಿಸುವುದಕ್ಕೋಸ್ಕರ ಯೆಶಾಯನನ್ನು ಕಳಿಸುತ್ತಾರೆ. ಯೆಶಾಯ ಬಂದು ಗದರಿಸುತ್ತಾನೆ, ಮಾತು ಕೇಳೋದಿಲ್ಲ. ಆ ನಂತರ ಯೆರೆಮೀಯನನ್ನು ದೇವರು ಕಳಿಸ್ತಾರೆ. ಯೆರೆಮೀಯ ಪ್ರತಿದಿನ ಇನ್ನು ಮೊಬ್ಬಾಗಿರುವಾಗಲೇ ಎದ್ದು, ಇಗೋ ಶತ್ರು ಬರ್ಲಿಕ್ಕಿದ್ದಾನೆ, ಬಾಬೇಲ್ ಸಾಮ್ರಾಜ್ಯದವರು ಬರ್ಲಿಕ್ಕಿದ್ದಾರೆ, ನಮ್ಮನ್ನು ಬಂಧಿಸಿ ಸೆರೆಗೆ ಒಯ್ಯುತ್ತಾರೆ, ದಯವಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಎಷ್ಟೇ ಯೆರೆಮೀಯ ಬೇಡಿಕೊಂಡರು, ಪ್ರವಾದಿಸಿದರು, ಯಾರೊಬ್ಬರು ಕೇಳಲಿಲ್ಲ ಪ್ರಿಯರೇ. ಎಷ್ಟೇ ಸಾರಿ ಗದರಿಸಿದರೂ ಕೂಡ ವಿಧಿಯನಾಗದೇ ಇರುವಂಥವನು ತಕ್ಷಣವೇ ಅಕಸ್ಮಿತವಾಗಿ ಏನಾಗ್ತಾನೆ, ನಾಶವಾಗುತ್ತಾನೆ. ದೇವರು ಎಚ್ಚರಿಸುವಾಗ, ದೇವರು ಗದರಿಸುವಾಗ ಆತನ ಮಾತನ್ನು ಕೇಳದೆ ಆತನಿಗೆ ತಿರುಗಿ ಬಿದ್ದು, ನನ್ನ ಇಷ್ಟ, ಇನ್ನೇನ್ ಮಾಡ್ಕೊಳ್ತೀಯೋ ಮಾಡ್ಕೋ ಅನ್ನುವುದಾದರೆ, ಅದನ್ನೇ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನಾವು ಸ್ಲೋ ಆಗಿ ನಾವು ಈ ರೋಗದಿಂದ ಹೊರಬರಬೇಕು. ಯಾವ ರೋಗ ಹೇಳಿ? ಯಾವ ರೋಗ? ನನ್ನಿಷ್ಟ ಎಂಬ ಒಂದು ಮಾಯ ರೋಗದಿಂದ. ಇದು ಒಳ್ಳೆಯದಲ್ಲ. ಈ ಮಾತಾಗಲಿ, ಈ ಆಲೋಚನೆ ವಿಧಾನವಾಗಲಿ, ಈ ಜೀವಿತ ವಿಧಾನವಾಗಲಿ ಯಾವತ್ತಿಗೂ ಒಳ್ಳೆಯದಲ್ಲ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದ್ಕೊಳ್ಳಿ, ತಂದೆ ತಾಯಿ ಮಾತು ಕೇಳುವುದಾದ್ರೆ ಮಕ್ಕಳು ತಂದೆ ತಾಯಿಗಳಿಗೆ ಇಷ್ಟವಾಗ್ತಾರೆ. ಆದರೆ ಮಕ್ಕಳಿಗೆ ಅದೇ ಕಷ್ಟ. ತಂದೆ ಮಾತು ಕೇಳುವುದಾದ್ರೆ, ತಾಯಿ ಮಾತು ಕೇಳುವುದಾದ್ರೆ ಅದು ಮಕ್ಕಳಿಗೆ ಕ್ಷೇಮ.
ಯಾಕೆಂದರೆ ತಂದೆಗಿಂತಲೂ ತಾಯಿಗಿಂತಲೂ ಮಕ್ಕಳನ್ನು ಪ್ರೀತಿಸುವಂಥವರಾಗಿರ್ಬೋದು, ಮಕ್ಕಳ ಕುರಿತು ಆಲೋಚಿಸುವಂಥವರಾಗಿರ್ಬೋದು, ಮಕ್ಕಳ ಭವಿಷ್ಯದ ಕುರಿತಾಗಿ ದೊಡ್ಡ ಕನಸು ಕಾಣುವಂಥವರು ಬೇರೆ ಯಾರಿರುತ್ತಾರೆ ಹೇಳಿ? ಹಾಗಾದರೆ ಆ ತಂದೆಯ ಮಾತೇ ಕೇಳದಿದ್ರೆ, ತಾಯಿಯ ಮಾತೇ ಕೇಳದಿದ್ರೆ, ನನ್ನ ಇಷ್ಟದಂತೆ ಜೀವಿಸುತ್ತೇನೆ ಅನ್ನುವುದಾದರೆ ತಮ್ಮ ಸ್ವಂತ ಕೈಯಾರೆ ಕಷ್ಟಗಳನ್ನು ತಂದುಕೊಳ್ತಾರೆ. ಬೈಬಲಲ್ಲಿ ನಾವು ನೋಡ್ತೇವೆ, ಒಬ್ಬ ತಂದೆಗೆ 2 ಮಕ್ಕಳಿದ್ರು. ಅವರಲ್ಲಿ ಒಬ್ಬನೇನ್ ಹೇಳ್ತಾನೆ, ನನ್ನಿಷ್ಟ ನಾನು ಮಾಡ್ತೇನೆ ಎಂದು ಹೇಳ್ತಾನೆ. ಕೊನೆಗೇನ್ ಮಾಡ್ತಾನೆ? ಕಷ್ಟ ತಂದುಕೊಳ್ತಾನೆ. ರಾಜಕುಮಾರನಂತೆ ಮನೆ ಬಿಟ್ಟು ಹೊರಟು ಹೋಗ್ತಾನೆ. ಕೊನೆಗೆ ಹಂದಿಗಳು ಸಹ ತಳ್ಳಿ ಹಾಕಲ್ಪಟ್ಟ ಸ್ಥಿತಿಯಲ್ಲಿ ಒಬ್ಬ ಭಿಕ್ಷೆಗಾರನಂತೆ ಮನೆಗೆ ಬರ್ತಾನೆ. ನಮ್ಮ ಜೀವಿತದಲ್ಲಿ ನಮ್ಮ ಇಷ್ಟಗಳು ಏನ್ ಮಾಡ್ತವೆ ಗೊತ್ತಾ? ನಮ್ಮನ್ನೆಲ್ಲ ಅಡ್ರೆಸ್ ಇಲ್ಲದಂತೆ ಮಾಡಿಬಿಡ್ತವೆ. ಎಲ್ಲರಿಂದಲೂ ದೂರ ಮಾಡ್ತವೆ, ಅನುಬಂಧಗಳಿಂದ ದೂರ ಮಾಡ್ತವೆ, ಆಶೀರ್ವಾದಗಳನ್ನು ದೂರ ಮಾಡ್ತವೆ, ಆನಂದವನ್ನು ದೂರ ಮಾಡ್ತವೆ, ಆತ್ಮಿಕತೆಯನ್ನು ಕೂಡ ದೂರ ಮಾಡ್ತವೆ. ಹೀಗೆ ಹೇಳ್ಕೊಂಡ್ರೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಹಾಗಾಗಿ ನನ್ನಿಷ್ಟ ಎನ್ನುವಂತಹ ಸ್ವಭಾವ ಖಂಡಿತವಾಗಿ ನಾವು ಜಯಿಸಲೇಬೇಕು. ನನ್ನಿಷ್ಟ ಅಲ್ಲ ಅನ್ನಬೇಕು. ಯೇಸು ಕ್ರಿಸ್ತನು ಮರಣ ಹೊಂದುವುದಕ್ಕಿಂತ ಮುಂಚೆ, ಅಂದರೆ ನಿಮಗೋಸ್ಕರ ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕಿಂತ ಮುಂಚೆ ಆತನ ಶರೀರ ಬಲಹೀನವಾಗಿತ್ತು, ಆತ್ಮ ಸಿದ್ಧವಾಗಿತ್ತು ಆ ಮರಣ ಎದುರುಗೊಳ್ಳುವುದಕ್ಕಾಗಿ. ಅಂತಹ ಸಮಯದಲ್ಲಿ ಯೇಸು ಮಾಡಿರುವ ಪ್ರಾರ್ಥನೆ ಏನೆಂದು ಗೊತ್ತಾ? ತಂದೆಯೇ, ಆತ್ಮ ಸಿದ್ಧವಾಗಿದೆ, ಆದರೆ ನನ್ನ ಶರೀರ ಬಲಹೀನವಾಗಿದೆ. ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತವೇ ನೆರವೇರಲಿ ಅನ್ನುತ್ತಾರೆ. ಯೇಸು ಕ್ರಿಸ್ತನು ತಂದೆಗೆ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ ಎನ್ನುವುದಾದರೆ, ಎಲ್ಲಿಯೂ ಕೂಡ ತನ್ನಿಷ್ಟ ಜರುಗಬೇಕೆಂದು ಇಷ್ಟಪಡಲಿಲ್ಲ. ದಟ್ ಈಸ್ ದ ಮೋಸ್ಟ್ ಬ್ಲೆಸ್ಸಡ್ ಲೈಫ್. ಬಹು ಅದ್ಭುತಕರವಾಗಿರುವ ಆಶೀರ್ವಾದಕರವಾದ ಜೀವಿತ ಯಾವುದು ಗೊತ್ತಾ? ನಮ್ಮಿಷ್ಟವಲ್ಲದೆ ದೇವರ ಇಷ್ಟ ಮಾಡುವಂಥದ್ದೇ ಆಗಿದೆ. ತಮ್ಮ ತಂಗಿಯಂದಿರೆ ಕೇಳ್ತಿದ್ದೀರಾ? ನಿಮ್ಮ ತಂದೆಗೆ ತಾಯಿಗೆ ನೀವು ಕೊಡತಕ್ಕಂತಹ ಒಂದು ದೊಡ್ಡ ಸತ್ಕಾರವಾಗಲಿ ಗೌರವವಾಗಲಿ ಯಾವುದಾದರೂ ಇದೆ ಎನ್ನುವುದಾದರೆ ಅವರಿಷ್ಟ ಮಾಡುವಂಥದ್ದಾಗಿದೆ, ಅವರಿಗಿಷ್ಟಕರವಾಗಿ ಜೀವಿಸುವಂಥದ್ದಾಗಿದೆ. ನಿಮಗೆ ಬಹಳಷ್ಟು ಪ್ರೀತಿಸುವ ಪೇರೆಂಟ್ಸ್ಗೆ ನೀವು ನರಕಯಾತನೆ ತೋರಿಸುವ ಮಕ್ಕಳಂತೆ ಇದ್ದೀರಿ ಅಂದ್ಕೊಳ್ಳಿ. ಇನ್ನು ಲೋಕದಲ್ಲಿ ನೀವು ಯಾರನ್ನು ಪ್ರೀತಿಸ್ತೀರಿ ಹೇಳಿ? ಯಾರನ್ನು ಗೌರವಿಸ್ಲಿಕ್ಕಾಗತ್ತೆ, ಯಾರನ್ನು ಉದ್ಧರಿಸ್ಲಿಕ್ಕಾಗತ್ತೆ ಎಂದು ಹೇಳಿ? ದಯವಿಟ್ಟು ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಒಳ್ಳೆಯದು. ನಮ್ಮಿಷ್ಟವಲ್ಲ ನಾವು ಮಾಡಬೇಕಾದದ್ದು, ದೇವರ ಇಷ್ಟ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗುವವರೆಗೂ ನಾವು ಮೇಲಿಂದ ಮೇಲೆ ಹೇಳಿಕೊಳ್ಳುವಂತಹ ಒಂದು ಮಾತು ಯಾವುದಾದರೂ ಇದೆ ಎನ್ನುವುದಾದರೆ, ದೇವರೇ, ಈ ದಿನ ಎಲ್ಲಿಯೂ ಕೂಡ ನನ್ನಿಷ್ಟವಲ್ಲದೆ ನಿನ್ನಿಷ್ಟ ಮಾಡುವಂತಹ ಮನಸ್ಸು ದಯಪಾಲಿಸು ದೇವರೇ ಎನ್ನುವಂಥದ್ದಾಗಿದೆ. ಬೇರೆ ಎಲ್ಲಾ ಪ್ರಾರ್ಥನೆಗಿಂತಲೂ ಬಹುಶ್ರೇಷ್ಠ ಪ್ರಾರ್ಥನೆ ಈ ಪ್ರಾರ್ಥನೆಯೇ ಆಗಿದೆ. ಹಾಗೆಯೇ ಯೇಸು ಕಲಿಸಿಕೊಟ್ಟಿರುವಂತಹ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವ ಹಾಗೆ ಭೂಮಿಯ ಮೇಲೆ ನಿನ್ನ ಚಿತ್ತವೇ ನೆರವೇರಲಿ. ಅಂದರೆ ನಿಮ್ಮ ಜೀವಿತದಲ್ಲಿ ದೇವರ ಇಷ್ಟ ನೆರವೇರಬೇಕು. ನಿಮ್ಮ ಇಷ್ಟವಲ್ಲ, ನಿಮ್ಮ ಚಿತ್ತವಲ್ಲ. ಆದರೆ ಇಸ್ರಾಯೇಲರು ಮಾಡಿದೇನು ಗೊತ್ತಾ? ನನ್ನಿಷ್ಟ, ನಮ್ಮ ಇಷ್ಟ, ಇದು ಅವರು ಮಾಡಿದ್ದು. ಇದು ಅವರು ಜೀವಿಸಿರುವ ಜೀವಿತ ವಿಧಾನ. ಫಲಿತವಾಗಿ ಶತ್ರು ಬಂದ್ಬಿಟ್ಟ. ಒಂದೇ ಸಮನೆ ಶತ್ರು ಬಂದು ಇಸ್ರಾಯೇಲರ ಮೇಲೆ ದಾಳಿ ಮಾಡಿದ. ಕೈಗೆ ಸಿಕ್ಕವರನ್ನೆಲ್ಲ ಸಿಕ್ಕ ವಿಧಾನದಲ್ಲಿ ಕೊಂದುಹಾಕಿದ. ಕೆಲಸಕ್ಕೆ ಬರುವಂಥವರನ್ನೇನೋ ಹಿಡಿದು ಸೆರೆಗೆ ಒಯ್ದ. ಹಾಗೆ ಸೆರೆಗೆ ಒಯ್ದಂಥವರಲ್ಲಿಯೇ ದಾನಿಯೇಲನು ಕೂಡ ಇದ್ದ. ಅವರಲ್ಲಿಯೇ ಶದ್ರಕ್, ಮೇಷಕ್, ಅಬೇದ್ನೆಗೋ ಕೂಡ ಇದ್ರು. ಅವರಲ್ಲಿ ಯೆಹೆಜ್ಕೇಲನು ಕೂಡ ಇದ್ದ. ಇವರೆಲ್ಲರನ್ನೂ ಕೂಡ ಬಾಬೇಲಿನ ಅರಸನು ಕೊಂಡೊಯ್ಯುತ್ತಾನೆ, ಬಂಧಿಸಿ ಕೊಂಡೊಯ್ತಾನೆ. ಯೆರೂಸಲೇಮ್ ಪಟ್ಟಣವನ್ನು ಸುಟ್ಟಾಕಿದ ನಂತರ, ದೇವರ ಪವಿತ್ರ ಆಲಯವನ್ನು ಸುಟ್ಟು ಹಾಕಿದ ನಂತರ, ಕೈಗೆ ಸಿಕ್ಕವರನ್ನೆಲ್ಲ ಕತ್ತಿಯಿಂದ ಕೊಂದುಹಾಕಿದ ನಂತರ, ಆ ಯೆರೂಸಲೇಮ್ ಪಟ್ಟಣವನ್ನು, ಇಸ್ರಾಯೇಲ್ ದೇಶವನ್ನು ನೋಡುವಾಗ ಅದು ಹಾಳು ದಿಬ್ಬವಾಗಿ ಕಾಣಿಸುತ್ತಿತ್ತು. ಎಲ್ಲಿ ನೋಡಿದ್ರೂ ಶವಗಳೇ ಇದ್ವು. ಅಯ್ಯೋ, ಇವನು ಯಾಜಕನಲ್ಲವೋ, ಇವನು ಸೇವಕನಲ್ಲವೋ? ಆ ಸೇವಕನನ್ನು ಕೂಡ ಕೊಂದುಹಾಕಿದ್ರು, ಯಾಜಕನನ್ನು ಕೊಂದುಹಾಕಿದ್ರು, ಪ್ರಧಾನ ಯಾಜಕನನ್ನು ಕೂಡ ಕೊಂದುಹಾಕಿದ್ರು, ಲೇವಿಯರನ್ನು ಕೂಡ ಕೊಂದುಹಾಕಿದ್ರು, ಕೈಗೆ ಸಿಕ್ಕವರನ್ನೆಲ್ಲ ಕತ್ತಿಯಿಂದ ಕೊಂದುಹಾಕಿದ್ರು. ಸತ್ತಿರುವ ಶವಗಳನ್ನು ಕನಿಷ್ಠ ಯಾರೊಬ್ಬರು ಹೂಣಿಡಲು ಕೂಡ ಇರಲಿಲ್ಲ. ಅದಕ್ಕಾಗಿ ಏನಾಯ್ತು ಗೊತ್ತಾ? ಆಕಾಶದ ಪಕ್ಷಿಗಳು ಬಂದು ಅವರ ಶವವನ್ನು, ಹೆಣವನ್ನು ತಿನ್ನುತ್ತಾ ಇದ್ವು. ಅಲ್ಲಿನ ಕಾಡು ಮೃಗಗಳು ಬಂದು ಆ ಶವವನ್ನು ತಿನ್ನುತ್ತಾ ಇರುವಾಗ ಅದಕ್ಕಿಂತಲೂ ಭಯಂಕರ ದೃಶ್ಯ ಬೇರೆ ಏನಿರುತ್ತೆ ಒಮ್ಮೆ ಆಲೋಚಿಸಿ. ಯಾಕೆ ಬಂತು ಈ ದುಸ್ಥಿತಿ? ಹೇಳ್ತಿದ್ದಾನೆ ಆಸಾಫನು, ಈ ಶವಗಳನ್ನು ನೋಡಿದಾಗ, ಈ ದುಸ್ಥಿತಿಯನ್ನು ನೋಡಿದಾಗ ಅನ್ಯರು ನಮಗೆ ಗೇಲಿ ಮಾಡ್ತಿದ್ದಾರೆ, ನಮ್ಮನ್ನು ನೋಡಿ ಅಸಹ್ಯ ಪಡ್ತಿದ್ದಾರೆ ಎಂದು ಹೀಗೆ ಆಸಾಫನು ಪ್ರಾರ್ಥನೆ ಮಾಡ್ತಿದ್ದಾನೆ. ಇಲ್ಲಿ 4 ವಿಷಯ ನೋಡ್ತೇವೆ. ಶತ್ರುವಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡುವುದಾದ್ರೆ ಏನ್ ಮಾಡ್ತಾನೆ? ಮೊದಲನೇದಾಗಿ ಆಕ್ರಮಿಸುತ್ತಾನೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ?
ನಿಮ್ಮ ಸ್ವಾಸ್ಥ್ಯದೊಳಗೆ ಸೈತಾನನೇನಾದರೂ ಒಂದು ವೇಳೆ ತೂರಿಕೊಂಡು ಬರುವುದಾದರೆ ಅವನು ಆಕ್ರಮಿಸುತ್ತಾನೆ. ಇಸ್ರಾಯೇಲ್ ದೇಶ ದೇವರು ಆರಿಸಿಕೊಂಡ ದೇಶ ಆಗಿತ್ತು. ಇಸ್ರಾಯೇಲ್ ಪ್ರಜೆಗಳು ದೇವರ ಪ್ರಜೆಗಳಾಗಿದ್ರು. ಈ ದೇವರ ಪ್ರಜೆಯೊಳಗೆ ಶತ್ರು ಯಾಕೆ ಹೊಕ್ಕಿ ಬಂದನು? ಅವರು ಅವಕಾಶ ಕೊಟ್ಟಿರುವುದರಿಂದ. ಬೈಬಲ್ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು ಹೇಳ್ತದೆ. ನಮ್ಮಷ್ಟಕ್ಕೆ ನಾವು ದೇವರು ನಮಗೋಸ್ಕರ ನೇಮಿಸಿಟ್ಟಿರುವಂತಹ ಆತನ ಸನ್ನಿಧಿಯಿಂದ ನಾವು ಹೊರಗೆ ಹೋಗದೇ ಇರುವುದಾದರೆ ಸೈತಾನನು ನಮ್ಮ ತಂಟೆಗೆ ಬರುವುದೇ ಇಲ್ಲ. ನಾವು ಅವನಿಗೆ ಅವಕಾಶ ಕೊಟ್ಟ ಹೊರತು ಸೈತಾನನು ನಮಗೆ ಮುಟ್ಟುವ ಚಾನ್ಸ್ ಇಲ್ಲ ಎನ್ನುವುದು ಜ್ಞಾಪಕದಲ್ಲಿಟ್ಕೊಳ್ಳಿ. ಆಕ್ರಮಿಸಿದ ಸೈತಾನನು ಅಪವಿತ್ರಗೊಳಿಸುತ್ತಿದ್ದಾನೆ ದೇವರೇ. ಅಪವಿತ್ರವಾದ ಜೀವಿತದಿಂದ ನಮ್ಮನ್ನು ಬಿಡಿಸು ದೇವರೇ. ನನ್ನ ಇಷ್ಟ ಎಂಬ ಆತ್ಮದಿಂದ ನಮ್ಮನ್ನು ಬಿಡಿಸು ದೇವರೇ. ನನ್ನ ಇಷ್ಟ ಎನ್ನುವಂತಹ ಮನಸ್ತತ್ವದಿಂದ ನಮ್ಮನ್ನು ಬಿಡಿಸಿರಿ. ನನ್ನ ಇಷ್ಟ ಎನ್ನುವಂತಹ ಅವಿವೇಕದಿಂದ ನಮ್ಮನ್ನು ಬಿಡಿಸು ದೇವರೇ. ನಿಮ್ಮ ಇಷ್ಟ ಮಾಡುವ ಆತ್ಮಿಕತೆಯನ್ನು ದಯಪಾಲಿಸಿರಿ. ನಿಮಗಿಷ್ಟಕರವಾಗಿರುವ ಆತ್ಮಿಕತೆಯನ್ನು ದಯಪಾಲಿಸಿರಿ. ನಿಮ್ಮ ಚಿತ್ತ ಮಾಡುವ ಆತ್ಮಿಕತೆಯನ್ನು ನಮಗೆ ದಯಪಾಲಿಸಿರಿ ದೇವರೇ. ನಿಮ್ಮನ್ನು ಘನಪಡಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮನ್ನು ಮಹಿಮೆಪಡಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮಗೆ ಸಂತೋಷಪಡಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಸೈತಾನನು ಅಲ್ಲ ದೇವರೇ ಆನಂದಿಸಬೇಕಾದದ್ದು, ನೀನು ಆನಂದಿಸಬೇಕು ದೇವರೇ. ನೀನು ಸಂತೋಷ ಪಡಬೇಕು ದೇವರೇ. ನೀವೇ ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ಸ್ಥಿರವಾದ ನಿವಾಸ ಮಾಡಿಕೊಳ್ಳಬೇಕು ದೇವರೇ. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ. ಅಂಗಾಲಿನಿಂದ ನಡುನತ್ತಿಯವರೆಗೂ ಎಲ್ಲಿಯೂ ಕೂಡ ಸೈತಾನನ ಅಧಿಕಾರ ನಮ್ಮ ಮೇಲೆ ಇಲ್ಲದಂತೆ ಮಾಡು ದೇವರೇ. ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ, ನಿಮ್ಮ ಇಷ್ಟಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸುತ್ತಿದ್ದೇವೆ. ಏಸಯ್ಯ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಯಿರಿ. ಹಿಮಕ್ಕಿಂತಲೂ ದೇವರೇ ಬಿಳುಪಾಗಿ ನಮ್ಮ ಹೃದಯವನ್ನು ನೂತನಪಡಿಸಿರಿ ದೇವರೇ. ಯಾವ ತಪ್ಪು ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸಿದೇವೋ ಆ ಎಲ್ಲಾ ತಪ್ಪುಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿ ದೇವರೇ. ನಮ್ಮನ್ನು ಮನ್ನಿಸಿರಿ. ಹೀಗಿರಲು ಯಾವನಾದರೂ ಯೇಸು ಕ್ರಿಸ್ತನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಯೆಶಯ್ಯ ಒಬ್ಬ ನೂತನ ವ್ಯಕ್ತಿಯಾಗಿ ನಾವೆಲ್ಲರೂ ಜೀವಿಸಬೇಕು. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ. ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ ಪ್ರತಿಯೊಬ್ಬರನ್ನೂ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ದೇವರೇ ಎಲ್ಲಾ ವಿಷಯದಲ್ಲಿ ಆಶೀರ್ವದಿಸಿರಿ. ಹಂತ ಹಂತವಾಗಿ ದಿವ್ಯದಾನಗಳನ್ನು ಅನುಗ್ರಹಿಸಿರಿ. ನಿಮಗೆ ಘನತೆ, ನಿಮಗೆ ಪ್ರಭಾವವನ್ನು ಯುಗಯುಗಗಳವರೆಗೂ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.